ಎಷ್ಟು ಅಂತ ಬೇಕಾದ್ರೂ ಹಾಕ್ಬೋದು ಒಂದು ಫಲಕ. ನಿಮ್ಗೆ ಏನಾದ್ರೂ ಅದನ್ನ ಎಲ್ಲಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಅನ್ನೋದಾದ್ರೆ ಖಂಡಿತ ನಮ್ಮ ಫಸ್ಟ್ PDG ವಿಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ಕ್ಲಬ್ ಇಂದ ಒಂದೊಂದು ಬೋರ್ಡ್ ಹಾಕಿದ್ರು ನಿಮ್ಮದೇ ಹೆಸರನ್ನ ಹಾಕೊಳ್ಳಿ. ಅಲೈನ್ಸ್ ಕ್ಲಬ್ ಅಂತ ಹಾಕೊಂಡು ಪ್ರೆಸಿಡೆಂಟ್ ನಿಮ್ಮ ಹೆಸರನ್ನೇ ಹಾಕೊಳ್ಳಿ, ಜಿಲ್ಲೆ ಹೆಸರು ಹಾಕಿ ಮಾಡ್ಬಿಟ್ಟು ನೀವೆಲ್ಲ ಕಡೆ ತಗ್ಲಾಕ್ಬೋದು ಅದನ್ನ. ಅದಾದ ನಂತರ ನೀವು ಹಾಗೆ ಹೋಗ್ತಾ ಸೇವ್ ವಾಟರ್, ಅದನ್ನ ಈ ಕೆರೆಯನ್ನ ಮಲಿನಗೊಳಿಸದಿರಿ, ಈ ಕೆರೆಯನ್ನ ಶುಚಿಯಾಗಿ ಶುದ್ಧವಾಗಿ ಇಟ್ಟುಕೊಳ್ಳುವಂತಹ ಪ್ರತಿಯೊಬ್ಬ ಸದಸ್ಯ ಆ ಊರಿನ ಜನರ ಒಂದು ಅಧಿಕಾರ. ಆ ರೀತಿ ಬೋರ್ಡ್ಗಳನ್ನು ಸಹ ಹಾಕ್ಬೋದು. ಅದಕ್ಕೆ ನಮ್ಗೇನು ತುಂಬಾ ಏನು ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ. ಇದೆಲ್ಲ ನಮ್ಗೆ 1,000 2,000 ಒಳಗಡೆ ಇದನ್ನ ತಿಂಗಳಿಗೆ ಒಂದು ಕ್ಲಬ್ ಇಂದ ಬರೀ ಒಂದೊಂದು ಮಾಡಿ ಸಾಕು. ಸೊ ಇದನ್ನು ಕೂಡ ನಾವು ಈಸಿಯಾಗಿ ತಗೊಂಡ್ ಬಂದಿದ್ವಿ. ಅಂಡ್ ಈಗ ರಸ್ತೆ ತಿರುಗಿದೆ, ನಿಧಾನವಾಗಿ ಚಲಿಸಿ, ಈ ತರ ಎಲ್ಲೆಲ್ಲಿ ನಿಮ್ಗೆ ಸೂಚನಾ ಫಲಕಗಳನ್ನ ಹಾಕ್ಬೇಕು ಅಂತ ಅನ್ಸುತ್ತೆ ಪ್ರತಿಯೊಂದು ಕಡೆ. ಕಳ್ಳರಿದ್ದಾರೆ ಎಚ್ಚರಿಕೆ, ಧೂಮಪಾನವನ್ನ ನಿಷೇಧಿಸಲಾಗಿದೆ. ಸೊ ಈ ತರದ್ದು ಬೋರ್ಡ್ ಹಾಕ್ಬೋದಲ್ವಾ ಅಜಯ್ ಸರ್? ಹಾಕ್ಬೋದು. ಕಷ್ಟ ಆರೋಗ್ಯ ತಪಾಸಣೆ, ಇಡೀ ಬಾಡಿ ಚೆಕ್ಅಪ್, ಅವರಿಗೆ ಕ್ಯಾನ್ಸರ್ ಅವೇರ್ನೆಸ್ ಇರ್ಬೋದು. ಕಳೆದ ಬಾರಿ ಕೂಡ ನಾವು ಕ್ಯಾನ್ಸರ್ ಅವೇರ್ನೆಸ್ ನಾವು ಕಿದ್ವಾಳ್ನಲ್ಲಿ ಹೋಗ್ಬಿಟ್ಟು ಸುಮಾರು 5.5 ಲಕ್ಷದಷ್ಟು ನಾವು ಅವರಿಗೆ ಬೇಕಾದಂತಹ ಅಗತ್ಯವಾದ ವಸ್ತುಗಳನ್ನ ಕೊಟ್ಟು, ಮತ್ತೆ ಅವರಿಗೆ ಅಲ್ಲಿ ಹೋಗಿ 1,000ದಷ್ಟು ಬಾಟಲ್ಸ್ ನಾವು ಬ್ಲಡ್ ನ ಡೊನೇಟ್ ಮಾಡಿ ಬಂದಿದ್ವಿ. ಸೊ ಈ ವರ್ಷ ಕೂಡ ಅದೇ ತರಹ ಎಲ್ಲಿ ಜನಗಳಿಗೆ ಅವಶ್ಯಕತೆ, ಆರೋಗ್ಯದಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಂಡ್ ಫುಲ್ ಬಾಡಿ ಚೆಕಪ್. ಮತ್ತು ಹೆಚ್ಚಿನದಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಹೈ ಚೆಕಪ್. ಬಹುಶಃ ಇವತ್ತು ಕಣ್ಣಿನ ಆಪರೇಷನ್ಗೂ ಕೂಡ ಎಷ್ಟೊಂದು ಇನ್ನೂ ಕೂಡ ಹಳ್ಳಿನಲ್ಲಿ ಎಷ್ಟೋ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಳ್ಳಲ್ಲ. ಅಂತವ್ರು ಯಾರಾದ್ರೂ ಇದ್ರೂ ಕೂಡ ನಿಮ್ಗೆ ಆಲ್ ಚೆಕಪ್ಗೆ ಏನಾದ್ರು ಡಾಕ್ಟರ್ಸ್ನ ಬೇಕಾದ್ರೆ ಅಥವಾ ಕಣ್ಣು ಆಪರೇಷನ್ಗೆ ಸಂಪೂರ್ಣವಾದ ವೆಚ್ಚವನ್ನ ನಾವೇ ಈ ಕಡೆಯಿಂದ ಭರಿಸ್ತೀವಿ. ಇದ್ರೆ ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕಗಳಲ್ಲಿ ಮಿನಿಮಮ್ ಒಂದು 50 ಜನ ಇದ್ರೆ ನಾವೆಲ್ಲ ಕ್ಯಾಂಪ್ ನ ಅರೇಂಜ್ ಮಾಡ್ಕೊಡ್ತೀವಿ. ನೀವು ಆರಾಮಾಗಿ ನಿಮ್ದು ಬ್ಯಾನರ್ ಹಾಕೊಂಡು ಫೋಟೋಸ್ ತೆಕೊಳ್ಬಹುದು. ಸೊ ಇದು ಒಂದು ಕೂಡ ಈ ವರ್ಷದ ಇದು ನಿಮ್ಗೆ ಏನು ಕಷ್ಟ ಆಗಲ್ಲ. ನಿಮ್ಗೆ ಏನಂತಂದ್ರೆ ಒಂದು ಕ್ಲಬ್ ವತಿಯಿಂದ ಒಂದು ವೆನ್ಯೂ ಹುಡ್ಕೊಳ್ತೀರಾ. ವೆನ್ಯೂ ಹುಡುಗಿದ್ರೆ ಡಾಕ್ಟರ್ಸ್ ನ ಪ್ರತಿಯೊಂದು ನಾವು ಅರೇಂಜ್ ಮಾಡ್ತೀವಿ ಅಂತಲ್ಲ, ಒಂದು ಸರ್ವಿಸ್ ಎಷ್ಟೊಂದು ಜನಕ್ಕೆ ನಾವು ಕೊಡೋದು. ಸೊ ಇದನ್ನ ಮಾಡಿ ಅಂತ ಹೇಳ್ತಾ, ಇದು ನನ್ನ ಬಹುದೊಡ್ಡ ಕನಸು ಅಂತಾನೆ ಹೇಳ್ಬೋದು. ಹೇಗಂತಂದ್ರೆ ಇವತ್ತು ತುಂಬಾ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ ಎಲ್ಲರೂ ಮಕ್ಕಳನ್ನ ಬಿಟ್ಬಿಟ್ಟು ಮನೆಯಿಂದ ಆಚೆ ಹೋಗಿರ್ತಾರೆ. ಆ ಮಕ್ಕಳು ಬೇಡದೇ ಇರುವಂತಹ ಎಲ್ಲಾ ವಿದ್ಯೆಗಳನ್ನ ಕಲಿತಾ ಇರ್ತಾರೆ. ಬಹುಶಃ ನಿಮ್ಗೆ ಅನ್ಸುತ್ತೆ ಹೊಸ ವರ್ಷದಲ್ಲಿ ಇದನ್ನ ನೀವು ನೋಡ್ತಾ ಇರ್ತೀರಾ. ಚಿಕ್ಕೋರು ಇರ್ಬೋದು, ದೊಡ್ಡೋರು ಇರ್ಬೋದು, ಧೂಮಪಾನ ಒಂದು 8th 7th ಸ್ಟ್ಯಾಂಡರ್ಡ್ ಇಂದ ಇವತ್ತು ತುಂಬಾ ಹೈಫೈ ಮಕ್ಕಳು ಎಲ್ಲ ಕಲ್ತ್ಕೊಂಡ್ಬಿಟ್ಟು ಸಮಾಜಕ್ಕೆ ಇವತ್ತು ಬೇಡವಾದ ಇಲ್ಲಿ ಸರ್ವಿಸ್ ನ ಹೇಗೆ ಪ್ಲಾನ್ ಮಾಡಿರೋದು ಅಂದ್ರೆ, ನಿಮ್ಗೆ ಅತಿ ಕಡಿಮೆ ಬಜೆಟ್ ಅಲ್ಲಿ ಆದ್ರೆ ಜನಕ್ಕೆ ತಲುಪಬೇಕದು ಅಂತ ಪ್ಲಾನ್ಸ್ನೇ ನಾನು ನಿಧಾನವಾಗಿ ಕೂತ್ಕೊಂಡು ಬರ್ಡನ್ ಆಗ್ಬಾರ್ದು. ಮತ್ತೆ ಯಾಕಂದ್ರೆ ಎಲ್ಲರೂ ನಮಗೆ ಗೊತ್ತು, ಬ್ಯಾಂಗ್ಳೂರಲ್ಲಿ ಇವತ್ತು ಜೀವನ ಮಾಡ್ಬೇಕು ಅಂತಂದ್ರೆ 50,000 ರಿಂದ 60,000 ರೂಪಾಯಿ ಬಜೆಟ್ ನಮ್ದಿರತ್ತೆ. ಅದನ್ನು ಹೊಂದಿಸೋದೇ ಕಷ್ಟ. ಇನ್ನು ಸೊಸೈಟಿನಲ್ಲಿ ಇದಕ್ಕೆಲ್ಲ ಹಾಕಕ್ಕೆ ಬೇರೆಯವ್ರಿಗೆ ಅದು ಕಷ್ಟ ಆಗತ್ತೆ. ಸೊ ಹಾಗಾಗಿ ಕಡಿಮೆ ಬಜೆಟ್ ಅಲ್ಲಿ ಇದನ್ನ ಮಾಡಿರೋದು. ನೀವೆಲ್ಲರೂ ಅದನ್ನ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ಈ ವರ್ಷದ ಒಂದಷ್ಟು ಗೋಲ್ಸ್ ನ ಕೂಡ ಇಟ್ಕೊಂಡಿದ್ದೀನಿ. ನಾನು ಇಟ್ಕೊಂಡಿರೋದು, ನಾನಾದ್ರೂ ಗುರಿ ತಲುಪಿಸ್ಬೇಕಾಗಿರೋದು ನೀವು ಕೂಡ ಇಟ್ಕೊಂಡಿರೋದು. ಪ್ರತಿಯೊಬ್ರು ನಾನು ಇಲ್ಲಿ ನಿಂತಿದ್ದೀನಿ ಏನಂತ ಆ ಚೇರ್ ಹತ್ರ ಹೋಗ್ಬೇಕಂತ, ಆದ್ರೆ ನೀವು ಇಲ್ಲಿಂದ ನನ್ನ ಪುಷ್ ಮಾಡಿ ತಳ್ಳಿದ್ರೆ ನನ್ಗೆ ಹೋಗಕ್ಕಾಗೋದು. ಇಷ್ಟೊಂದು ಸತ್ಯ. ನೀವೆಲ್ಲ ಇದ್ದೀರಾ, ನನ್ನ ತಳ್ತೀರಾ ಅಂತ ಭಾವಿಸ್ತಾ ಒಂದಷ್ಟು ಕನಸುಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಕನಸುಗಳು ಏನಂತಂದ್ರೆ, ನಂಬರ್ 1 35 ಕ್ಲಬ್ನ ಮಾಡ್ಬೇಕು ಅಂತ ಈಗಾಗಲೇ ಅನ್ಕೊಂಡಿದ್ದೀನಿ. ಅಂದ್ರೆ ಇವತ್ತು ಇಲ್ಲಿರೋ ಇಷ್ಟು ಜನ ಇದ್ರ 10ರಷ್ಟು ಆಗ್ಬೇಕು. ಇಲ್ಲಿಂದ ನಮ್ಗೆ ಏನು ಲಾಭ ಅಂದ್ರೆ ನೋಡಿ, ಎಲ್ಲೋ ಹಸಿದಿರುವಂತಹ ಒಂದು 10 ಕೈಗಳಿಗೆ ನಮ್ಮ ಕೈ ಕೊಡಕ್ಕಾಗ್ಲಿಲ್ಲ ಅಂದ್ರು ಯಾರೋ ನಿಮ್ಮಂತವ್ರು 10 ಜನಕ್ಕೆ ಊಟ ಕೊಡ್ತೀರಾ ಅನ್ನೋದು ಅಷ್ಟೇ. ಒಂದು ಕ್ಲಬ್ನ ನಾವು ನಿಮ್ಮ ಹತ್ರ ಕೇಳ್ತಾ ಇರ್ತೀವಿ. ಇಲ್ಲಿಂದ ಪವಿತ್ರ ಮ್ಯಾಮ್ಗೆ ಒಂದೇನ್ 1000 ಕಾಲು ಹೋಗಿರ್ಬೋದು ನನ್ನ ಕಡೆ. ಪವಿತ್ರ ಮ್ಯಾಮ್ ಅಂತ ಡೈಲಿ ಹೋಗ್ತಾ ಇರುತ್ತೆ. ಅಂದ್ರೆ ನನ್ ದಾಹ ಏನಂತಂದ್ರೆ, ಒಂದು ಕ್ಲಬ್ ಆದಾಗ ಒಂದ್ 10 ಜನಕ್ಕೆ ಸಹಾಯ ಆಗತ್ತೆ ಅಂತ. ನನ್ಗೆ ಹೆಸರು ಬರೋದು ಸೆಕೆಂಡರಿ, ಆದ್ರೆ 10 ಜನ ಯಾರೋ, ಅದು ನಾನ್ 1 ವರ್ಷ ನನ್ನವಧಿ ನಾನು ಹೊಟ್ಟೋಗ್ತೀನಿ. ಆದ್ರೆ ಆ ಕ್ಲಬ್ಗಳು ಮಾಡ್ತಾ ಇರೋ ಕೆಲಸಗಳಿರುತ್ತಲ್ಲ, ಆ ಜನಗಳಿಗೆ ಸೇವೆ ರೀಚ್ ಆಗ್ತಾ ಇರುತ್ತಲ್ಲ, ಅದ್ರಲ್ಲಿರೋ ಹ್ಯಾಪಿ ಯಾವ್ದ್ರಲ್ಲೂ ಇಲ್ಲ.
ಅಂಡ್ ನೆಕ್ಸ್ಟ್ ಲಾಸ್ಟ್ ಟೈಮು ಕೂಡ 126 LMF ನ ಮಾಡಿ ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ದಾಖಲೆಯನ್ನ ಮಾಡಿತ್ತು. ಈ ಬಾರಿಯೂ ಕೂಡ ನಿಮ್ಮನ್ನೆಲ್ಲ ನಂಬ್ಕೊಂಡ್ಬಿಟ್ಟು ನಾನು 100 ಮಾಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಮಾಡಿಸ್ತೀರಾ? ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ವಿಸ್ ನಾವು ಈ ಅಲಯನ್ಸ್ ಸಂಸ್ಥೆ ಒಂದು ಸರ್ವಿಸ್ ಆರ್ಗನೈಸೇಷನ್ ಮಾಡಿರೋದೇ ಉದ್ದೇಶನೇ ಸರ್ವಿಸ್. ನಮ್ದು ಮೋಟೋನೇ ಅದು. ಏನಂದ್ರೆ ಅದನ್ನು ಕೂಡ ನೀವು ಹೇಗೆ ಸರ್ವಿಸ್ ಪ್ಲಾನ್ ಮಾಡ್ಬೋದು ಅಂದ್ರೆ 15 ಜನ ನಿಮ್ಮ ಕ್ಲಬ್ ಅಲ್ಲಿ ಇರ್ತೀರಾ. 15 ಜನದಲ್ಲಿ ಯಾರ್ದೋ ಒಬ್ರದ್ದು ಬರ್ಡೇ ಇರುತ್ತೆ. ನಮ್ಗಿರೋದು 12 ಮಂತ್ಸ್, ಒಂದ್ ವರ್ಷದಲ್ಲಿ ಅಲ್ವಾ. 15 ಜನ ಇರ್ತೀರಾ. ಒಬ್ಬೊಬ್ರು ಒಂದೊಂದು ತಿಂಗಳು ಬರ್ಡೇನೋ ಅಥವಾ ಆನಿವರ್ಸರಿನೋ ಅಥವಾ ಅಯ್ಯೋ ಅವರೆಲ್ಲ ಮಾಡ್ತಿದ್ರೆ ನಾನೊಂದ್ 2,000 ಕೊಟ್ಟು ಒಂದು ಹಂಗರ್ ಮಾಡೋಣ, ವೃದ್ಧಾಶ್ರಮಕ್ಕೆ ಹೋಗೋಣ, ಯಾರಾದ್ರೂ ಅದನ್ನ ಈಸಿ ಮಾಡ್ಬೋದು. ಸೊ ಅದು ಒಂದು ಕಾನ್ಸೆಪ್ಟ್ ನ ನಾನು 2,000 ಸರ್ವಿಸ್ ನ ಈ ಸಲ ಗುರಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮನ್ನ ನಂಬೆ ನಾನು ಇಟ್ಕೊಂಡಿರೋದು. ಅಂಡ್ 1000 ಮೆಂಬರ್ಸ್ ನ ಮಾಡ್ಬೇಕಂತ ಒಂದು ಯಾವುದೇ ಕಾರ್ಯಕ್ರಮ ಆಗ್ಬೇಕಂದ್ರೆ ಸ್ಮಾಲ್ ಕಥೆನ ಹೇಳಿ ನಮ್ಮ ಸರ್ಗೆ ಬಿಟ್ಕೊಡ್ತೀನಿ ಕ್ಲಾಸು. ಅಂಡ್ ಏನಂತಂದ್ರೆ ನನಗೆ ತುಂಬಾ ಜನ ಕ್ವೆಶನ್ಸ್, ಏನಕ್ಕೆ ಸೇರ್ಬೇಕು ಅಲಯನ್ಸ್ ಅಲ್ಲಿ, ಏನಿದೆ ಬೆನಿಫಿಟ್ಸ್ ಅಂತ ಕೇಳ್ತಾರೆ. ಆದ್ರೆ ನಂಗೆ ಅನ್ಸುತ್ತೆ, ಬೆನಿಫಿಟ್ಸ್ ನನಗೆ ಇಲ್ಲಿ ಬಂದ್ರೆ ಫ್ರೆಂಡ್ಸ್ ಸಿಗ್ತಾರೆ, ಲೀಡರ್ಶಿಪ್ ಬೆಳೆಯುತ್ತೆ, ಮತ್ತೆ ನಿಮ್ಗೆ ಒಳ್ಳೆ ನೆಟ್ವರ್ಕ್ ಸಿಗುತ್ತೆ, ಬನ್ನಿ ಅಂತ ಹಿಂಗೆ ಹೇಳ್ತೀನಿ. ಆದ್ರೆ ನಾನು ಅವ್ರಿಗೆ ನಂಗೆ ಬಾಯಲ್ಲಿ ಹೇಳಕ್ಕಾಗಲ್ಲ ನಿಮ್ಗೆ ಆತ್ಮತೃಪ್ತಿ ಸಿಗುತ್ತೆ ಬನ್ನಿ ಅಂತ. ಯಾಕಂದ್ರೆ ಆತ್ಮತೃಪ್ತಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಸಿಗ್ಬೇಕು. ಮಹಾಭಾರತದ ಒಂದು ಕಥೆನ ಇಲ್ಲಿ ತಗೊಳ್ತೀನಿ. ನಮ್ಮ ಶ್ರೀಕೃಷ್ಣ ಪರಮಾತ್ಮರು ಒಂದ್ಸಲ ನಮ್ಮ ಇವ್ರು ಇರ್ತಾರೆ ಕರ್ಣಂಗೆ ಹೇಳ್ತಾರೆ, ನೋಡು ಎಷ್ಟೊಂದು ಈ ಕಡೆ ಅರ್ಜುನ ನಿಲ್ಲಿಸ್ತಾರೆ, ಈ ಕಡೆ ನಮ್ಮ ಕರ್ಣನ ನಿಲ್ಲಿಸ್ತಾರೆ. ನೋಡಪ್ಪ, ಇದರಲ್ಲಿ ಒಂದು ಗಂಟು ಕೊಟ್ಟಿದ್ದೀನಿ, 2 ಗಂಟು ಕೊಟ್ಟಿರ್ತಾರೆ. ಯಾಕಂದ್ರೆ ಈ ಅರ್ಜುನ ಯಾವಾಗ್ಲೂ ಒಂದು ಕ್ವಶನ್ ಕೇಳ್ತಾ ಇರ್ತಾನೆ, ಏನೇ ಆದ್ರೂ ಪರಮಾತ್ಮ ನಿನ್ಗೆ ಯಾವಾಗ್ಲೂ ಕರ್ಣ ಅಂದ್ರೆ ತುಂಬಾ ಇಷ್ಟ, ನಾನಂದ್ರೆ ನಿಂಗೆ ಸ್ವಲ್ಪ ಯಾವಾಗ್ಲೂ ನನ್ನನ್ನ ಇದಾಗೆ ನೋಡ್ತೀಯ, ಜೊತೆಲಿ ಇರ್ತೀನಲ್ವಾ, ನೆಗ್ಲೆಕ್ಟ್ ಮಾಡ್ತೀಯ ಅಂತ. ಉದಾಹರಣೆಗೆ ಈಗ ನಾನು ಚಾಯಿನ್ ನೆಗ್ಲೆಕ್ಟ್ ಮಾಡ್ದಂಗೆ ಅದು ಏನಾಗ್ಬಿಡುತ್ತೆ, ನಮ್ಮವರು ಅದು ಬರುತ್ತೆ, ಕ್ರಿಶ್ಚಿಯನ್ ಅದು ಸಹಜವಾಗಿ ಬಂದ್ಬಿಡುತ್ತೆ. ಅದು ಇರಪ್ಪ ಇರು 1 ನಿಮಿಷ ತೋರಿಸ್ತೀನಿ ಇರೋ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಬ್ರು ಕೈಯಲ್ಲೂ ಒಂದೊಂದು ಗಂಟು ಕೊಡ್ತಾರೆ. ಗಂಟು ಕೊಟ್ಬಿಟ್ಟು ನೋಡು ಈ ಕಡೆ ಬಂದ್ಬಿಟ್ಟು ಅರ್ಜುನನ್ಗೆ ಹೇಳ್ತಾನೆ, ಈ ಕಡೆ ನೋಡಪ್ಪ ಈ ಗಂಟನ್ನ ಇಲ್ಲಿರೋ ಜನಗಳಿಗೆಲ್ಲ ಹಂಚ್ಬಿಡು ಅಂತ. ಈ ಕಡೆ ಏನ್ ಮಾಡ್ತಾರೆ, ಒಂದ್ ಕಡೆ ಕರ್ಣ ಏನ್ ಮಾಡ್ತಾನೆ, ಆ ಗಂಟು ಅವರು ಏನೋ ಊಟ ತಿಂತಾ ಇರ್ತಾರೆ, ತಿಂತಿದ್ರು ಕೂಡ ಅದನ್ನ ಹಾಗೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಈ ಕಡೆ ಏನ್ ಮಾಡ್ತಾರೆ, ಅರ್ಜುನ ಏನ್ ಮಾಡ್ತಾರೆ, ಆ ಗಂಟನ ಇಟ್ಕೊಂಡು ಅವ್ರಿಗೆ ಹಂಚಕ್ ಹೋಗ್ತಾರೆ. ಅರ್ಜುನ ಏನ್ ಮಾಡ್ತಾರೆ, ಅದನ್ನ ಓಪನ್ ಮಾಡ್ಬಿಟ್ಟು ಇದರಲ್ಲಿ ವಜ್ರ ವೈಡೂರ್ಯ ಚಿನ್ನ ಎಲ್ಲ ಇದೆ, ಬನ್ನಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಡ್ತಾರೆ. ಈ ಕಡೆ ಏನ್ ಮಾಡ್ತಾರೆ, ಕರ್ಣ ಓಪನ್ ಕೂಡ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರು ಹೇಳಿದ ಮರುಕ್ಷಣನೇ ಆ ಗಂಟನ್ನ ಇಟ್ಕೊಂಡು ಹಂಗೆ ಹೋಗ್ಬಿಟ್ಟು ಎಲ್ಲ ಗ್ರೂಪ್ ಮಾಡ್ಬಿಟ್ಟು ಇದನ್ನ ಎಲ್ಲರೂ ಸಮವಾಗಿ ನೀವು ಹಂಚ್ಕೊಡಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡಲ್ಲ ಕರ್ಣ. ಇಲ್ಲಿ ಅರ್ಜುನ ಏನ್ ಮಾಡಿರ್ತಾರೆ, ಓಪನ್ ಮಾಡಿರ್ತಾರೆ. ಅವಾಗ ಎಲ್ಲರೂ ಹಂಚ್ಕೊಳ್ತಾರೆ, ಎಲ್ಲ ಬಂತು, ವಾಪಸ್ ಬಂದ್ಬಿಟ್ಟು ಕೃಷ್ಣನ ಹತ್ರ ಕೇಳ್ತಾರೆ, ಏನಾಯ್ತು ಅಂತ, ಬಾಯಿಗೆ ಅಂತ ಹೇಳ್ಬಿಟ್ಟು, ನೋಡು ಅವ್ರಿಗೆ ಹೇಳ್ಬೇಡ, ಯಾಕೆ ನೀನು ಎಲ್ಲರಿಗಿಂತ ನಾನು ಯಾವಾಗ್ಲೂ ಕರ್ಣನ ನನ್ನ ಆಪ್ತ, ಅವನ್ನ ಯಾವಾಗ್ಲೂ ದಾನಶೂರ ಅಂತ ಹೇಳ್ತೀನಿ ಅಂತಂದ್ರೆ, ಆತನಿಗೆ ಬೇರೆಯವರು ಕೊಟ್ಟಂತಹ ವಸ್ತುನ ಬಿಚ್ಚುವಂತಹ ಕುತೂಹಲವೂ ಇರ್ಲಿಲ್ಲ, ಅವನದಲ್ಲದೆ ಇರೋ ವಸ್ತುಗಳನ್ನು ತಲೆನೂ ಕೇಳಿಸ್ಕೊಂಡಿಲ್ಲ, ಎಲ್ರಿಗೂ ಸಮಾನವಾಗಿ ನೀವು ಹಂಚ್ಕೊಳ್ಳಿ ಅಂತ ಕೊಟ್ಟ. ನಿನಗೇನಿತ್ತು, ಕುತೂಹಲ ಇತ್ತು, ಓಪನ್ ಮಾಡಿದೆ, ಎಲ್ರಿಗೂ ಬನ್ನಿ ಅಂತ ನಿನ್ ಹೆಸರನ್ನ ಹೇಳ್ಕೊಂಡು ಆ ದಾನ ಕೊಟ್ಟೆ, ಈಗ ಹೇಳಿ ಆ ದಾನಶೂರ ಕರ್ಣ ಅಂತ. ಸೊ ಆಮೇಲೆ ಅವನು ಒಂದು ಏಕವಚನದಲ್ಲಿ ಹೇಳ್ತಾನೆ, ಅವನು ಏನಂದ್ರೆ ಒಂದು ಊಟ ತಿಂದ್ಬಿಟ್ಟು ಅದನ್ನೇ ಹೆಡ್ಗೈಲಿ ಹಂಗೆ ಕೊಟ್ಟ ಅಂತ. ಅದನ್ನ ಆತರ ತಪ್ಪಾಗಿ ಭಾವಿಸ್ಬಾರ್ದು. ಆತ ಅಕಸ್ಮಾತ್ ಅದನ್ನ ಬಲಗೈ ಇದ್ದಿದ್ದು ಅದನ್ನ ಓಪನ್ ಮಾಡಿ ಅವನೇ ಹಂಚಿದ್ರೆ ಅವನ್ ದಾನಿ ಆಗ್ತಾ ಇರ್ಲಿಲ್ಲ. ಆ ಕ್ಷಣಕ್ಕೆ ದಾನವನ್ನ ಕೊಡ್ಬೇಕು, ನನ್ನ ಮನಸ್ಸು ಯಾವ ಕ್ಷಣದಲ್ಲಿ ಬದಲಾಗುತ್ತೋ ಅನ್ನೋ ತವಕದಲ್ಲಿ ಬೇಗ ಕೊಟ್ಬಿಟ್ಟ ಅವನು ಅಂತ. ಹಾಗೆ ನಮಗೂ ಕೂಡ ನಮಗೆ ಯಾವಾಗ ಶಕ್ತಿ ಇರುತ್ತೆ, ನಮಗೆ ಯಾವಾಗ ವಯಸ್ಸಿರುತ್ತೆ, ನಮಗೆ ಯಾವಾಗ ಮನಸ್ಸು ಬರುತ್ತೆ, ಆ ತಕ್ಷಣವೇ ನಾವು ಒಬ್ಬರಿಗೆ ಸಹಾಯಕರಾಗಿ, ಒಬ್ಬ ದಾನಿಯಾಗಿ ನಾವು ಬದುಕಬೇಕು. ಬಹುಶಃ ನೀವು ಕೂಡ ಎಲ್ಲ ಸೇವಾ ಮನೋಭಾವ ಇರೋರೇ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಯಾರು ಸಾಧ್ಯ ಇಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ. ಸೊ ನಾನು ನಿಮ್ಮೆಲ್ಲರಲ್ಲೂ ನಾನು ಆ ಕೃಷ್ಣನ್ನೇ ನೋಡ್ತೀನಿ. ಬಹುಶಃ ನೀವೆಲ್ಲರೂ ನನ್ನ ಜೊತೆ ಇದೇ ತರ ಒಂದು ಸೇವಾ ಕಾರ್ಯದಲ್ಲಿ ಮುಂಬರುವ ದಿನಗಳಲ್ಲಿ
ಈ ಜಿಲ್ಲೆ ಇರುವ ತನಕ ನಾವು ಮುಂದಿನ ಎಲ್ಲ ಲೀಡರ್ಗೂ ಕೂಡ ನೀವು ಸಪೋರ್ಟ್ ಮಾಡ್ತಾ ನಮ್ಮ ಜೊತೆ ಇರ್ತೀರಾ ಅಂತ ಭಾವಿಸ್ತಾ, ನಮ್ಮ ಸೇವೆ ಮಾಡುವಂತಹ ಮನಸ್ಸನ್ನ ಯಾವತ್ತೋ ಯಾರ್ದೋ ಮಾತಿನ ಕೇಳ್ಕೊಂಡು ಏನ್ ಸಿಗತ್ತೆ ಅಲ್ಲಿ ಎಲ್ಲೂ ಏನೂ ಸಿಗಲ್ಲ ರೀ. ಮನುಷ್ಯ ಸಾಯ್ಬೇಕಾದಾಗ ಏನು ತಗೊಂಡೋಗಲ್ಲ. ಇದ್ದಾಗ ನಾವು 4 ಜನಕ್ಕೆ ಅದನ್ನ ಹಂಚಿ ನಮ್ಮಲ್ಲಿರುವಂತಹ ಒಂದು ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದ್ ಕಡೆ ಹೇಳ್ತಾರೆ, ನಮ್ಮ ಹತ್ರ 100 ರೂಪಾಯಿ ಇದ್ರೆ ಅದನ್ನ ಒಂದು 10 ಪೈಸನ ಒಬ್ರಿಗೆ ಕೊಡ್ಬೇಕು ಅಂತ. ಸೊ ಅಂತಹ ಮನೋಭಾವವನ್ನ ನಾವೆಲ್ಲ ಬೆಳೆಸ್ಕೊಂಡು ಈ ಸಂಸ್ಥೆಯಲ್ಲಿ ಜೊತೆಯಾಗಿ ಕೆಲಸ ಮಾಡೋಣ. ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇದನ್ನ ಸಕ್ಸಸ್ ಮಾಡಿದ್ದೀರಾ. ಅಂಡ್ ಹೃದಯಪೂರ್ವಕ ಧನ್ಯವಾದಗಳನ್ನ ನಮ್ಮ ಅಜಯ್ ಗೌಡ ಅವರಿಗೆ ಮತ್ತೊಮ್ಮೆ ನಾನು ಸಲ್ಲಿಸ್ತಾ, ಅಜಯ್ ಗೌಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಈ ಸೇವಾ ಜ್ಯೋತಿ ಹೆಸರನ್ನ ನಮ್ಮ ನಿಶಾಂತ್ ಅವರು ನನಗೆ ಈ ಹೆಸರನ್ನ ಸೂಚಿಸಿದ್ರು. ಅಕ್ಕ ಈ ಹೆಸರು ಚೆನ್ನಾಗಿದೆಯಾ ನೋಡಿ ಅಂತ. ಎಸ್, ಆ ಸೇವೆ ಎನ್ನುವಂತಹ ಜ್ಯೋತಿ ಎಲ್ಲೆಡೆ ನಮ್ಮ ಡಿಸ್ಟ್ರಿಕ್ಟ್ 276 ಸದಾ ಪ್ರೀತಿಯಿಂದ, ಮಮತೆಯಿಂದ ಮತ್ತು ಕರುಣೆಯಿಂದ ಸದಾ ಕಾಲ ಚಿರವಾಗಿ ಬೆಳಗಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಬೆಂಬಲದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಜಿಲ್ಲಾ ರಾಜ್ಯಪಾಲೆಯರ ಸತ್ಯವತಿ ಬಸವರಾಜರಿಗೆ ತಮ್ಮೆಲ್ಲರ ಸಹಕಾರ ಇದೆ ಅಂತ ಭಾವಿಸ್ತಾ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಥ್ಯಾಂಕ್ ಯು ವೆರಿ ಮಚ್.